ಶೋ ಟೈಮ್ ಇದೆ. ಇವತ್ತ ಅಪ್ಪ ಅಮ್ಮ ಕರ್ಕೊಂಡು ಸೂರ್ಗೆ ಹೋಗ್ಬೇಕು. ಇವಾಗ ಎದ್ದೀನಿ ನಾನು. ಕೈಕ ಮುಖ ಕರ್ಕೊಂಡ್ಬರ್ತೇನೆ. ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ. ಅಮ್ಮ ನಾನು ರಜೆ ಆದ್ರೆ ನಡಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಟ್ಟು ಸ್ಕೂಲ್ಗೆ ಹೋಗೋಣ. ನಡಿ ಪ್ರೇಯರ್ ಹೇಳಿ ನಡಿ. ಗೋ ನಡಿ. ದಿಯು ಬ್ರೇಕ್ಫಾಸ್ಟ್ ಏನಿದು? ಏನಿದು? ಬಾ ತಿನ್ ಬಾ. ಪೆಸರಟ್ಟು ಬಾ ತಿನ್ ಬಾ. ಕೂತ್ಕೋ, ಕೆಳಗಡೆ ಕೂತ್ಕೋ. ಸಿಟ್. ಬೇಗ ಬೇಗ ಟಿಫನ್ ಮಾಡ್ಕೋ. ಓಕೆ, ಬೇಗ ಬೇಗ ಟಿಫನ್ ಮಾಡ್ಕೋ. ಹೋಗೋಣ. ದಿಯು ರೆಡಿನಾ ಸ್ಕೂಲ್ಗೆ ಹೋಗೋಕ್ಕೆ? ಹಾಂ, ಏನೇನು ಮಾಡ್ತೀಯ ಅಲ್ಲಿ? ಅವ್ರು ಏನು ಕೇಳಿದ್ರು ಹೇಳಬೇಕು ನೀಟಾಗಿ. ಓಕೆ, ಅವ್ರೇನು ಹೇಳಂತಾರೆ ನಿನಗೇನಾದರೂ ಎಕ್ಸ್ಪ್ಲನೇಷನ್ ಮಾಡು ಅಂತ ಹೇಳಿದ್ರೆ ಮಾಡಬೇಕು. ಓಕೆ, ಸುಮ್ಮನೆ ನಿಂತ್ಕೋಬಾರ್ದು. ಓಕೆ, ಡನ್. ಚಲೋ. ಸರಿ ಫ್ರೆಂಡ್ಸ್, ಇವಾಗ ನಾವು ಸ್ಕೂಲ್ಗೆ ಹೋಗ್ತಿದ್ದೀವಿ. ಸೊ ನಮಗೂ ಗೊತ್ತಿಲ್ಲ ಅದು ಹೆಂಗಿರುತ್ತೆ ಏನಿರುತ್ತೆ ಅಂತ. ಬಿಕಾಸ್ ಫಸ್ಟ್ ಟೈಮ್ ದಿಯಾ ಇವಾಗ ನರ್ಸರಿ ಇರೋದ್ರಿಂದ ನಮಗೂ ಕೂಡ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು. ಸೊ ಅಲ್ಲಿಗೆ ಹೋದ್ಮೇಲೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡೋಣ ಏನೇನಿರುತ್ತೆ ಅಂತ. ಫ್ರೆಂಡ್ಸ್, ಇಲ್ಲಿ ಇವರು ಕ್ಲಾಸ್ ಟೀಚರು ಪೇರೆಂಟ್ಸ್ಗೆ ಒಂದು ಡೆಮೋ ತೋರಿಸಾತಿದ್ರಿ. ಯಾವ ಥರ ಅಂತಂದರೆ, ಮಕ್ಕಳು ಕ್ಲಾಸಿಗೆ ಬಂದ ತಕ್ಷಣ ಯಾವ ರೀತಿ ಅವ್ರದ್ದು ಡೇ ಬಿಗಿನ್ ಆಗುತ್ತೆ. ಒಂದು ಪ್ರೇಯರು ಮತ್ತು ಯೋಗ, ರೈಮ್ಸು, ಡ್ಯಾನ್ಸು, ಮತ್ತು ಇವತ್ತು ಡೇಟ್ ಏನೈತಿ, ಡೇ ಯಾವುದೈತಿ, ಆಮೇಲೆ ಯಾವ ಇಯರು, ಯಾವ ಮಂತು ಎಲ್ಲನೂ ಅವರಿಗೆ ಒಂದು ನಾಲೆಜ್ ಕೊಡ್ತಾ ಅವ್ರ ಜೊತೆ ಆಟ ಆಡಿಸ್ಕೊಂಡು ಅವ್ರ ಡೇನ ಬಿಗಿನ್ ಮಾಡ್ತಾರೆ ಅಂತೆ. ಸೊ ಅವ್ರ ಎವ್ರಿ ಡೇ ಹೆಂಗೆ ಬಿಗಿನ್ ಆಗುತ್ತೆ ಅಂತ ಅವ್ರು ಇದನ್ನು ಒಂದು ಡೆಮೋ ಮೂಲಕ ಎಲ್ಲ ಪೇರೆಂಟ್ಸ್ಗೂ ಕೂಡ ಹೇಳ್ತಿದ್ರು. ಆ್ಯಂಡ್ ನೆಕ್ಸ್ಟ್ ಅವ್ರು ಕಂಟಿನ್ಯೂನ ಸಿಲೆಬಸ್ ಮಾಡ್ಕೊಂಡು ಹೋಗ್ತಾರೆ ಇದೆಲ್ಲ ಆದಮೇಲೆ. ಸೊ ಮಕ್ಕಳು ಆರಾಮಾಗಿ ಕುತ್ಕೊಂಡು ಕಲಿತಾರೆ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಅವರು ಡೇನ ಬಿಗಿನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಇದು ಆ್ಯಕ್ಚುಲಿ ತುಂಬಾ ಬೇಕಾಗಿದೆ ಇವಾಗಿನ ಮಕ್ಕಳಿಗೆ ಅಂತಲೇ ಹೇಳ್ಬೋದು. ಇಲ್ಲಿ ಒಂದೊಂದು ಸ್ಟೂಡೆಂಟ್ಸಿಗೆ ಒಂದೊಂದು ಲೆಟ್ರ್ ಕೊಟ್ಟಿದ್ರಿ. ಅದೇ ರೀತಿ ಬಿ ಅಂತ ದಿಯಾಗ ಕೊಟ್ಟಿದ್ರು. ಆಕೆ ಹೇಳ್ತಾಳೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ, ಬಟ್ ಪರವಾಗಿಲ್ಲ. ಯಾಕಂದರೆ ಅವಳು ಜನರು ನೋಡಿದ ತಕ್ಷಣ, ಇವಾಗೆಲ್ಲ ಪೇರೆಂಟ್ಸ್ ನೋಡಿದ ತಕ್ಷಣ ಸೈಲೆಂಟ್ ಆಗಿಬಿಡ್ತಾಳ ಅಂತ ಅಂದ್ಕೊಂಡಿದ್ದೆ. ಬಟ್ ಪರವಾಗಿಲ್ಲ, ಹೇಳಿದ್ಲು. ಅದೇ ರೀತಿ ಬೇರೆ ಸ್ಟೂಡೆಂಟ್ಸ್ ಎಲ್ಲ ಎಷ್ಟು ಕ್ರಿಯೇಟಿವ್ ಆಗಿ ಯಾವ ರೀತಿ ಅವ್ರಿಗೆ ಸಂಬಂಧಪಟ್ಟಿದ್ದ ಲೆಟರ್ಸ್ದು ಮಾಡೆಲ್ಸ್ ರೆಡಿ ಮಾಡ್ಕೊಂಡ್ಬಿಟ್ಟು ಬಂದಿದ್ರು ಅಂತ ನೋಡ್ರಿ. ಎಷ್ಟು ನೀಟಾಗಿ ಅವರು ಕೂಡ ಎಕ್ಸ್ಪ್ಲೈನ್ ಮಾಡ್ಲಿಕ್ಕತ್ತಾರ. ಅವಾಗೆಲ್ಲ ನಮ್ಮ ಕಾಲದೊಳಗೆಲ್ಲ ನಾವು ಇಷ್ಟೆಲ್ಲ ಜಾಣ್ರು ಇರಲೇ ಇಲ್ಲ. ನಮ್ಗೆ ನರ್ಸರಿ LKG UKG ಅಂದರೆ ಏನು, ಅಲ್ಲಿ ನಾವು ಏನು ಮಾಡಿದ್ದೀವಿ ಅಂತಲೂ ನಮಗೆ ನೆನಪಿಲ್ಲ. ಬಟ್ ಇವಾಗಿನ ಮಕ್ಕಳು ಎಷ್ಟು ಜಾಣಿದ್ದಾರೆ ಅಂತಂದರೆ, ಅವರು ಏನೇನು ಮಾಡ್ತಿದ್ದಾರೆ, ಅವ್ರು ಏನೇನು ಮಾಡಬೇಕು ಅನ್ನೋದು ಅವ್ರು ಆಲ್ರೆಡಿ ಪ್ರಿಪೇರ್ಡ್ ಆಗಿಬಿಟ್ಟಿದ್ದಾರೆ. ಏನು ಮಾಡ್ತಿದ್ದಾರೆ, ಅವರು ಹೆಂಗೆ ಇಂಪ್ರೂವೈಸ್ ಆಗಿಬಿಟ್ಟಿದೆ ಅಂದರೆ ಇವಾಗಿನ ಜನ್ರೇಷನ್ನು ನಾವೇನೂ ಅವ್ರಿಗೆ ಹೇಳ್ಕೊಡೋದೇ ಬೇಕಾಗಿಲ್ಲ.
ಇವಳು ನೋಡಿ, ಇವಳು G ಫಾರ್ ಗ್ರೇಪ್ಸ್ ಅಂತ ಹೇಳ್ಬಿಟ್ಟು ಗ್ರೇಪ್ಸ್ ಆಗಿ ಬಂದಿದ್ದಾಳೆ. ಅವಳು ತುಂಬಾ ಕ್ಯೂಟಾಗಿ ಕಾಣ್ತಿದ್ಲು. ಆ್ಯಂಡ್ ತುಂಬ ಕ್ರಿಯೇಟಿವ್ ಆಗಿ ಮಾಡ್ಕೊಂಡು ಬಂದಿದ್ದಾರೆ ಮಕ್ಕಳು. ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಇದನ್ನೆಲ್ಲ. ಫಸ್ಟ್ ಟೈಮ್ ಆಗಿ ಇದು ಒಂದು ಪೇರೆಂಟಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ವಾಟ್ ಈಸ್ ದಿಸ್? ಹಾಂ, ಜೋರಾಗಿ ಹೇಳಬೇಕು. ಓಕೆ, ಇದು ಇದು ಬ್ಯಾಗ್. ನೆಕ್ಸ್ಟ್. ಓಕೆ, ನೆಕ್ಸ್ಟ್. ವೆರಿ ಗುಡ್. ಇವಾಗ ಸ್ಕೂಲಿಂದ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಇವಳು ಏನೇ ಹೋಮ್ವರ್ಕ್ ಕೊಡಲಿ, ಏನೇ ಕೊಡಲಿ, ಡ್ರೆಸ್ ಚೇಂಜ್ ಮಾಡೋದಿಲ್ಲ, ಹಾಗೆ ಕುತ್ಕೊಂಡು ಬಿಡ್ತಾಳೆ. ಹೋಮ್ವರ್ಕ್ ಕೊಟ್ಟರು ಅಷ್ಟೇ, ಫಸ್ಟ್ ಮನೆಗೆ ಬಂದ ತಕ್ಷಣ ಅದನ್ನ ಬರೆದು ಮುಗಿಸ್ಬೇಕು. ಆಮೇಲೆ ಡ್ರೆಸ್ ಚೇಂಜ್ ಮಾಡೋದು, ಕೈಕಾಲು ಮುಖ ತೊಳ್ಕೊಂಬಂದು ಊಟ ಮಾಡೋದು. ಅದು ಹೋಮ್ವರ್ಕ್ ಕಂಪ್ಲೀಟ್ ಮಾಡೋವರೆಗೂ ಅವಳಿಗೆ ಸಮಾಧಾನ ಆಗೋದಿಲ್ಲ. ಇವಾಗ ಅವಳು ಸ್ಕೂಲಲ್ಲಿ ಕ್ಲೇ ಕೊಟ್ಟಿದ್ದಾರೆ ಆಟ ಆಡೋಕ್ಕಂತ. ಅದನ್ನು ತಗೊಂಡು ಬಂದು ಏನೇನೋ ಮಾಡ್ಕೊಂಡು ಕೂತ್ಕೊಂಡಿದ್ದಾಳೆ. ಅದು ಮಾಡೋದು, ಆಟ ಆಡೋದಂದರೆ ಅಷ್ಟು ಇಂಟ್ರೆಸ್ಟ್ ಅವಳಿಗೆ. ದಿಯು, ಏನು ಮಾಡಾಕ್ತಿ ಇದರಿಂದ? ಪಪ್ಪಾಯ ಮಾಡು, ಪಪ್ಪಾಯ ಮಾಡಿ ತೋರಿಸು. ಆಯ್ತಾ ಪಪ್ಪಾಯ? ತೋರಿಸು. ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡ್ರೆ ಹಾಲೆಲ್ಲ ಹೆಂಗೆ ಕಿತ್ತಾಕಿದಾಳೆ ನೋಡ್ರಿ. ಅವಳಿಗೆ ಮನೆ ಕ್ಲೀನ್ ಇದ್ರೆ ಸಮಾಧಾನ ಇರೋದಿಲ್ಲ. ಈ ರೀತಿ ಕಿತ್ತಾಡಿನೇ ಇರಬೇಕದು. ಆರಾಮಾಗಿ TV ನೋಡ್ಕೊಂಡು ಕೂತ್ಕೊಂಡಿದ್ದಾಳೆ ಸೋಫಾ ಮೇಲೆ. ಇವತ್ತು ಕಾಂತಾರ ಮೂವಿಗೆ ಹೋಗ್ಬೇಕು ಅಂದ್ಕೊಳ್ತಿದ್ದೀವಿ. ಬರ್ತಿ? ಹೋಗೋಣ? ನೀನು ಸುಮ್ಮನೆ ಕೂತ್ಕೊಳ್ತೀಯ ಅಂದರೆ ಹೋಗೋಣ, ಇಲ್ಲಾಂದರೆ ಬೇಡ. ಸುಮ್ಮನೆ ಕೂತ್ಕೊಳ್ತೀಯಾ? ಓಕೆ, ಎದ್ದು ಓಡಾಡಂಗಿಲ್ಲ ಅಲ್ಲಿ. ಹಾಂ, ಆಯಿತಾ? ಎದ್ದು ಓಡಾಡೋದಿಲ್ಲ ಅಲ್ಲಿ. ಓಕೆ, ಸರಿ ಫ್ರೆಂಡ್ಸ್, ಇವತ್ತು ಕಾಂತಾರ ಮೂವಿಗೆ ಹೋಗೋಣ ಅಂತ ಅಂದ್ಕೊಳ್ತಿದ್ದೀವಿ. ಟ್ರೈ ಮಾಡೋಣ. ಇವಳು ಸುಮ್ಮನೆ ಕುತ್ಕೊಳ್ತಾಳೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಸುಮ್ಮನೆ ಕುತ್ಕೊಂಡ್ರೆ ನೋಡ್ತೀವಿ, ಇಲ್ಲ ಅಂದರೆ ಎದ್ದು ಬರಬೇಕು ಅಷ್ಟೇ. ಇತ್ತೀಚಿಗಂತೂ ಇವಳು ಭಾಳ ಓಡಾಡಾಗ್ಬಿಟ್ಟಾಳ. ಸೊ ನೋಡೋಕೆ ಬಿಡ್ತಾಳೋ ಇಲ್ಲೋ ಗೊತ್ತಿಲ್ಲ, ಟ್ರೈ ಮಾಡೋಣ. ಸೊ ನಾನು ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ, ಕಿಚನಲ್ಲಿ ಸ್ವಲ್ಪ ಕೆಲಸ ಐತೆ, ಅದನ್ನೆಲ್ಲ ಮುಗಿಸ್ಕೊಂಡು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಎಲ್ಲ ಕ್ಲೀನಿಂಗ್ ಆಯಿತು. ಇವಾಗ ದಿಯಾ ಏನು ಮಾಡಾಕತ್ತಾಳ ಅಂತ ಹೊರಗೆ ಬಂದೆ. ಅವಳು ಪಾಪ ಕ್ಲೇ ಹಿಡ್ಕೊಂಡು, ಬುಕ್ಕು, ಬಾಕ್ಸು ಎಲ್ಲ ಹಿಡ್ಕೊಂಡು ಒಬ್ಬಳೇ ಆಟ ಆಡ್ಕೊಂಡು ಕೂತಾಳ. ಅವಳಿಗಿಲ್ಲಿ ಬಿಲ್ಡಿಂಗಲ್ಲಿ ಯಾರೂ ಇಲ್ಲ ಆಟ ಆಡಲಿಕ್ಕೆ. ಪಾಪ ಒಬ್ಬಳೇ ಏನೋ ಒಂದು TV ನೋಡ್ತಾಳೋ, ಆಟ ಆಡ್ತಾಳೆ, ಸೈಕಲ್ಲು, ಈ ಥರ ಟಾಯ್ಸ್ ಇಟ್ಕೊಂಡು ಆಟ ಆಡೋದು, ಅಥವಾ ನನ್ನ ಹಿಂದೆ ಓಡಾಡೋದು, ಇದನ್ನೇ ಮಾಡ್ಕೊಂಡಿರುತ್ತೆ ಪಾಪ. ಎಲ್ಲೋ ದಿಯು, ಹಾಯ್ ಹೇಳು. ಓಕೆ, ಊಟ ಏನು ಮಾಡಿದೆ ಇವತ್ತು? ಚಪಾತಿ. ಓಕೆ, ಅದು ದೇವ್ರದ್ದು ಮೂವಿ ಇದೆ. ಓಕೆ, ನಕ್ಕಿ ನಕ್ಕಿ ಇರೋ ಮೂವಿ ಅಲ್ಲ, ಅದು ದೇವ್ರದ್ದು ಮೂವಿ ಇದೆ. ಚೆನ್ನಾಗಿದೆ ಅಂತಿದ್ದೀವಿ, ನಿಂಗೂ ಇಷ್ಟ ಆಗುತ್ತೆ. ಓಕೆನಾ? ನೀನು ಎಂಜಾಯ್ ಮಾಡ್ತೀಯ ಮೂವಿನ. ಅವಳು ಫ್ರೆಂಡ್ಸ್ ನಿದ್ದೆ ಬಂದರೆ ಮಲ್ಕೊಂಡು ಬಿಡ್ತಾಳೆ. ಅಲ್ಲಿ ಫುಲ್ ಕತ್ಲಾಗಿರುತ್ತಲ್ಲ, ನೋಡಬೇಕು. ಮಲಗ್ತಾಳೆ ಅಂತಲೇ ಅನಿಸುತ್ತೆ. ಮಲಗ್ತೀಯಾ ನೀನು? ಅವ್ರು ಎದ್ದು ಕೂತ್ಕೊಂಡು ನೋಡ್ತೀಯಾ ಮೂವಿನ? ಹಂಗೆ ಕಣ್ಮುಚ್ಚಿ ಹಿಂಗೆ ಎದ್ಬಿಡ್ತೀಯಾ? ಓಕೆಪ್ಪ. ಇವಾಗ ಟೈಮು 4 ಗಂಟೆ ಆಗಿದೆ. 5:30ಗೆ ನಾವು ಹೋಗಬೇಕು. ಸೊ ಬೇಗ ಹೋಗಿ ರೆಡಿಯಾಗಿ ಹೊರಡ್ತೀವಿ. ಫ್ರೆಂಡ್ಸ್, ಕಾಂತಾರ ಮೂವಿ ನೋಡ್ಕೊಂಡು ಬಂದ್ವಿ. ಮೂವಿ ಮಾತ್ರ ಅಲ್ಟಿಮೇಟ್ ಆಗೈತಿ. ಸೊ ಒಂದು ಸರಿ ಅಲ್ಲ, 2-3 ಸರಿ ನೋಡಿದರೂ ಬೇಜಾರಾಗೋದಿಲ್ಲ ಅಂತ ಹೇಳ್ಬೋದು. ಎಲ್ಲರೂ ಮಿಸ್ ಮಾಡಲಾರ್ದಂಗೆ ಹೋಗಿ ನೋಡ್ರಿ. ದಿಯಾ ಅಂತೂ ಮುಕ್ಕಾಲು ಮೂವಿ ಮಲ್ಕೊಂಡ್ಬಿಟ್ಟಿದ್ಲು. ಸೊ ನಾನು ಆರಾಮಾಗಿ ಮೂವಿ ಎಂಜಾಯ್ ಮಾಡಿದೆ.
ಇವಾಗ ಟೈಮ್ ಆಗೈತಿ, ಹೊರಗಡೆನೇ ಊಟ ಮಾಡ್ಕೊಂಡು ಮನೆಗೆ ಹೋಗ್ತೀವಿ. ನಾಳೆ ಮತ್ತೆ ಹೊಸ ವ್ಲಾಗ್ ಒಂದಿಗೆ ನಿಮ್ಮೊಂದಿಗೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್, ಗುಡ್ ನೈಟ್.